ಈ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವು ಹೇಳೋದಿಷ್ಟೇನೆ, ಪಂಜಾಬ್ ರಾಜ್ಯದಲ್ಲಿ ಈ ಎಲ್ಲ ಟೋಲ್ಗಳನ್ನ ರದ್ದು ಮಾಡಿದ್ದಾರೆ. ವಾಹನ ತೆರಿಗೆದಾರರು ಟ್ಯಾಕ್ಸ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವಾಹನ ತಗೊಂಡ್ಮೇಲೆ ಮತ್ತೊಮ್ಮೆ ಯಾಕೆ ಟ್ಯಾಕ್ಸ್ ಕೊಡಬೇಕು ನಿಮಗೆ ಅನ್ನುವಂಥ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಟೋಲ್ ಅನ್ನ ಬಂದ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಟೋಲ್ನ ಬಂದ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯವಾದ ಉದ್ದೇಶ. ಈಗಿರ್ತಕ್ಕಂಥ ನಿಯಮಗಳಲ್ಲಿ ಟೋಲ್ನ ಸುತ್ತಮುತ್ತ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹಳ್ಳಿ ಬರಲಿ ಅಲ್ಲಿನ ವಾಹನ ಸವಾರರಿಗೆ ವಿನಾಯಿತಿಯನ್ನು ನೀಡಿದೆ ಸರ್ಕಾರ. ಆದರೆ ಇವರು ಅದನ್ನ ಆಚರಣೆಗೆ ತರ್ತಾ ಇಲ್ಲ. ಮತ್ತೆ ಎರಡನೇದಾಗಿ ಕೃಷಿ ಉತ್ಪನ್ನಗಳು, ರೈತರ ವಾಹನಗಳನ್ನ ವಿನಾಯಿತಿ ನೀಡಿದ್ದಾರೆ. ಆ ಒಂದು ವಿನಾಯಿತಿ ನೀಡಿದ್ರು ಕೂಡ ವಿನಾಯಿತಿ ನೀಡಿದ್ರು ಕೂಡ ಇವತ್ತು ಕೃಷಿ ಉತ್ಪನ್ನಗಳ ಸಾಗಾಟ ಮಾಡುವಂತಹ ವಾಹನಗಳೆಲ್ಲ ತಡೀತಕ್ಕಂಥದ್ದು, ಮತ್ತೆ ಶುಲ್ಕ ವಸೂಲಿ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಇದು ವಿಪರೀತ ಆಗಿದೆ. ನಾವು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಆದರೂ ಕೂಡ ಇದು ನಿಂತಿಲ್ಲ. ಇದರ ಬಗ್ಗೆ ಏನು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರು ಯಾಕೆ ಕಣ್ಮುಚ್ಚ ಕೂತಿದಾರ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಟೋಲ್ ನಾಕ ವಸೂಲಿ ಮಾಡ್ತಾ ಇದ್ದಾರೆ ಅದನ್ನ ರಾಜ್ಯಾದ್ಯಂತ ಬಂದ್ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಇದೇ ತಿಂಗಳ 23ನೇ ತಾರೀಕು ನಾವು ಟೋಲ್ ನಾಕ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ.